ಬಹಳ ಮುಖ್ಯವಾಗಿ ಸಂಭ್ರಮ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಫ್ಲೈಟ್ ಹತ್ತಿ ಇನ್ನೇನು ಬೆಂಗಳೂರು ಕಡೆಗೆ ಹೊರಡಬೇಕು ಅಂತ ತೀರ್ಮಾನಿಸಿದ್ರು. ಮಧ್ಯಪ್ರದೇಶದಿಂದ ಹೊರಟಿದ್ರು. ಅವ್ರು ಬರೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ರೆಡಿಯಾಗಿತ್ತು. ವಂಡರ್ಲಾ ರೆಸಾರ್ಟ್ ಬುಕ್ ಆಗಿತ್ತು. ರೆಸಾರ್ಟ್ನಲ್ಲಿ ಬಂದು ಕುಳಿತುಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ಥಳೀಯ ಶಾಸಕ ಮಾಡ್ತಾ ಇದ್ರು. ಆದರೆ ಇದೇ ಸಂದರ್ಭದಲ್ಲೇ ಅವರ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ಸಮಯ ಮುಂಚಿತವಾಗಿದೆ ಮೀನಾಕ್ಷಿ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಇಲ್ಲಿ ರಾಜ್ಯಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಅನ್ನು ನೀಡಲಾಗಿದೆ. ಮೀನಾಕ್ಷಿ ನಟರಾಜನ್ ಅವರು ರಾಹುಲ್ ಗಾಂಧಿಯವರ ಗ್ರೂಪ್ನಲ್ಲಿರುವಂತಹ ಅತ್ಯಂತ ಪ್ರಮುಖ ನಾಯಕಿ. ರಾಹುಲ್ ಗಾಂಧಿಯವರ ಒಂದು ಯುವ ತಂಡ ಅಂತೇಳಿ ಏನು ಕರೆಸ್ಕೊಳ್ಳಲಾಗಿತ್ತು, ಆ ತಂಡದಲ್ಲಿದ್ದಂತಹ ನಾಯಕಿ. ಕರ್ನಾಟಕಕ್ಕೆ ಶಾಸಕರು ಶಿಫ್ಟ್ ಆಗುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗಲೇ ಅಭ್ಯರ್ಥಿಯ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ಚುನಾವಣಾಧಿಕಾರಿಯವರು ತಿರಸ್ಕರಿಸಿದ್ದಾರೆ. ಕಾರಣ ಏನಂದ್ರೆ ಬಿಜೆಪಿಯವರು ಒಂದು ದೂರನ್ನು ಸಲ್ಲಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ರಾಜ್ಯಸಭೆ ಅಭ್ಯರ್ಥಿಯಾಗಿದ್ದಂಥವರು ಮೀನಾಕ್ಷಿ ನಟರಾಜನ್ ಒಂದು ದೂರನ್ನ ಸಲ್ಲಿಸ್ತಾರೆ ಬಿಜೆಪಿಯವರು. ತೆಲಂಗಾಣದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಅವರ ವಿರುದ್ಧ ದಾಖಲಾಗಿತ್ತು. ಆ ಕೇಸ್ನ ಟ್ರಯಲ್ ಅದು ಇನ್ನು ಕೂಡ ಮುಗಿದಿಲ್ಲ. ಅಂದ್ರೆ ಆ ಕೇಸ್ ವಜಾ ಆಗಿಲ್ಲ. 2025 ನವೆಂಬರ್ ತಿಂಗಳಿಂದಲೂ ಕೂಡ ಆ ಕೇಸ್ ಹಾಗೆ ಪೆಂಡಿಂಗ್ ಇದೆ. ಹಾಗೆಂತೇಳಿ ಅದರ 2025 ನವೆಂಬರ್ ತಿಂಗಳ ನಂತರ ಯಾವುದೇ ಟ್ರಯಲ್ ಕೂಡ ನಡೆದಿಲ್ಲ, ಅದು ಯಾವುದೇ ವಿಚಾರಣೆ ನಡೆದಿಲ್ಲ. ಆದರೆ ಕೇಸ್ ಡಿಸ್ಮಿಸ್ ಆಗಿಲ್ಲ. ಹಾಗಿರುವಾಗ ಅದನ್ನು ನಾಮಪತ್ರದಲ್ಲಿ ಉಲ್ಲೇಖ ಮಾಡುವಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ, ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣದ ಬಗ್ಗೆ. ಹೀಗೆ ತಮ್ಮ ವಿರುದ್ಧದ ಪ್ರಕರಣವನ್ನು ಮುಚ್ಚಿಟ್ಟಿದ್ದಾರೆ ಮೀನಾಕ್ಷಿ ನಟರಾಜನ್ ಅಂತ ಹೇಳಿ ಚುನಾವಣಾಧಿಕಾರಿಯವರು ಬಿಜೆಪಿಯವರ ದೂರನ್ನು ಪರಿಗಣಿಸಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನು ತಿರಸ್ಕರಿಸಿದೆ. ಮಧ್ಯಪ್ರದೇಶ ಶಾಸಕರು ರಾಜ್ಯಕ್ಕೆ ಬರೋದಕ್ಕೆ ಹೊರಟರು ಕೂಡ ಆ ಕಡೆ ಬಿಜೆಪಿಯವರಿಗೆ 3 ಸ್ಥಾನಗಳು ಫಿಕ್ಸ್ ಆಗಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವೇಳೆ ಅವರು ರಾಜ್ಯಕ್ಕೆ ಬಂದಾಗಿರ್ತಿದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗಬೇಕಾಗಿತ್ತು. ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತ ಆಗ್ತಾ ಇದ್ದಂತೆಯೇ ಬಿಜೆಪಿಯ 3ನೇ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇಷ್ಟಾಗ್ತಾ ಇದ್ದಂತೆಯೇ ಬಿಜೆಪಿಯವರ ಸಂಭ್ರಮ ಬಹಳ ಜೋರಾಗಿತ್ತು. ಬಿಜೆಪಿಯ ನಾಯಕರುಗಳು ಕೈಗಳನ್ನ ಮೇಲಕ್ಕೆತ್ತಿ ಸಂಭ್ರಮದಲ್ಲಿ ತೊಡಗಿದ್ದಾರೆ. ಇಲ್ಲಿ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ಒಬ್ಬ ಅಭ್ಯರ್ಥಿ ಅವರ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಕಾರಣ ಅವರ ನಾಮಪತ್ರದಲ್ಲಿ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ. ಮೀನಾಕ್ಷಿ ನಟರಾಜನ್ ಅವರು ಯಾವ ಕೇಸ್ನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿಲ್ವೋ ಆ ಕೇಸ್ನ ಬಗ್ಗೆ ಈಗಾಗಲೇ ಅವರು ಕೋರ್ಟ್ಗೆ ಹಾಕಿರೋ ಅಫಿಡವಿಟ್ನ ಪ್ರಕಾರ ಇದು ರಾಜಕೀಯದ ದುರುದ್ದೇಶದಿಂದ ನನ್ನ ವಿರುದ್ಧ ದಾಖಲಿಸಿದ್ದಂತಹ ದೂರು ಅಂತ ಅವರು ಹೇಳ್ಕೊಂಡಿದ್ರು. ಆದರೆ ಯಾವಾಗ ಬಿಜೆಪಿಯ 3ನೇ ಅಭ್ಯರ್ಥಿಯನ್ನು ಬಿಜೆಪಿ ಕಣಕ್ಕಿಳಿಸ್ತೋ ನಿನ್ನೆ, ಅವಾಗಲೇ ಕಾಂಗ್ರೆಸ್ ಅವರು ಎಚ್ಚೆತ್ತುಕೊಂಡು ನಮ್ಮ ನಾಮಪತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತೇಳಿ ನೋಡಿರ್ತಿದ್ರೆ ಬಹುಶಃ ಇವತ್ತು ಸ್ಕ್ರೂಟಿನಿಗೆ ಮುಂಚಿತವಾಗಿಯೇ ಮೀನಾಕ್ಷಿ ನಟರಾಜನ್ ಅವರು ತಮ್ಮ ನಾಮಪತ್ರವನ್ನು ನಿನ್ನೆನೇ ಸಲ್ಲಿಕೆ ಮಾಡುವಾಗಲೇ ಅದನ್ನು ಅಡಿಷನಲಿ ಸೇರಿಸಬಹುದಾಗಿತ್ತು. ಆದರೆ ಆ ಕೆಲಸಕ್ಕೆ ಮೀನಾಕ್ಷಿ ನಟರಾಜನ್ ಅವರು ಹೋಗಲಿಲ್ಲ. ಬದಲಿಗೆ ತಮ್ಮ ಶಾಸಕರ ರಕ್ಷಣೆಯ ಕಡೆಗೆ ಹೊರಟರು ಅವರು. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಕಳ್ಕೊಂಡಿದೆ, ಈ ಸ್ಥಾನವನ್ನು ಈಗ ಕಳ್ಕೊಂಡಿದೆ. ಬಿಜೆಪಿಯ 3ನೇ ಅಭ್ಯರ್ಥಿ ಅಲ್ಲಿ ಯಾರನ್ನ ಕಣಕ್ಕಿಳಿಸಿದ್ರು, ಅವರಿಗೆ ಕೇವಲ 48 ಮತಗಳಿದ್ವು. ಗೆಲ್ಲೋದಕ್ಕೆ 58 ಮತ ಬೇಕಿತ್ತು. 48 ಓಟಿತ್ತು ಅವ್ರ ಬಳಿಯಲ್ಲಿ, ಬಿಜೆಪಿಯವರ ಕೈಯಲ್ಲಿ. 2 ಗೆದ್ದಾದ ಮೇಲೆ 3ನೇ ಸ್ಥಾನಕ್ಕೆ ಅವರು ಕಣಕ್ಕಿಳಿಸಿರುವಂಥ ಅಭ್ಯರ್ಥಿ ಈಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬೆಂಗಳೂರು ಶಿಫ್ಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತಗೊಂಡಿರೋದರ ಹಿನ್ನೆಲೆಯಲ್ಲಿ ಈಗ ಮಧ್ಯಪ್ರದೇಶದ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಪ್ಲಾನ್ ಇತ್ತಲ್ಲ, ಬೆಂಗಳೂರಿನತ್ತ ಹೊರಟಿದ್ದಂತಹ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರು ಈಗ ವಾಪಸ್ ಆಗ್ತಾ ಇದ್ದಾರೆ. ವಿಶೇಷ ವಿಮಾನದ ಮೂಲಕವಾಗಿ ಅವರನ್ನ ಕರೆತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ಎಲ್ಲವನ್ನೂ ಕೂಡ ಎಲ್ಲ ರೀತಿಯಾಗಿಯೂ ಕೂಡ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಅವರು ವಾಪಸ್ ಹೋಗಿದ್ದಾರೆ, ಮಧ್ಯಪ್ರದೇಶಕ್ಕೆ ವಾಪಸ್ ಆಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರ ಪ್ರವಾಸವನ್ನು ರದ್ದು ಮಾಡಲಾಗಿದೆ. ಅವರಿಗೆ ಬೇಕಾಗಿ ರೆಸಾರ್ಟ್ ಬುಕ್ ಆಗಿತ್ತು. ಸಂಭ್ರಮದಲ್ಲಿ ಅವರು ಇರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಡಗರದಲ್ಲಿ ಅವ್ರನ್ನ ಇರಿಸಬೇಕು. ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವು ಮಾಡಬಾರ್ದು. ಯಾಕಂದರೆ ಅವ್ರು ನಾಳಿದ್ದು ಹೋಗಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿಯೇ ವೋಟ್ ಹಾಕಬೇಕು ಅಂತೇಳಿ. ಅಲ್ಲಿ 64 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. 58 ವೋಟ್ ಬೇಕಿದೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ. ಕಾಂಗ್ರೆಸ್ ಬಿಜೆಪಿಗೆ ಅಲ್ಲಿ 2 ಸೀಟ್ಗಳನ್ನು ಗೆದ್ದ ನಂತರ 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಅವರ ಬಳಿಯಲ್ಲಿ 48 ಸೀಟ್ ಇತ್ತು. 64 ಸೀಟ್ ಕಾಂಗ್ರೆಸ್ ಬಳಿಯಲ್ಲಿತ್ತು. ಕಾಂಗ್ರೆಸ್ಗೆ ಬಹಳ ಆರಾಮಾಗಿ 1 ಸೀಟ್ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಆದರೆ ಬಹುಶಃ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರವನ್ನು ಮೊದಲೇ ನೋಡಿನೇ ಬಿಜೆಪಿಯವರು ತಮ್ಮ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ.
ಇದರ ಪರಿಣಾಮವಾಗಿ ಈಗ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಕೊನೆಯ ಕ್ಷಣದಲ್ಲಿ ಅವರು ಬರುವಂತಹದ್ದು ವಾಪಸ್ ಆಗಿದೆ. ಭೋಪಾಲ್ನಿಂದ ಬೆಂಗಳೂರಿಗೆ ಆಗಮಿಸಬೇಕಾಗಿದ್ದಂಥ ವಿಮಾನವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಹೀಗಾಗಿ ಅವರು ವಾಪಸ್ ಹೋಗಿದ್ದಾರೆ. ಕಾಂಗ್ರೆಸ್ ಅದರ ಜೊತೆಗೆ ತನಗೆ ನಿಜವಾಗಿ ಸಿಗಬಹುದಾಗಿದ್ದಂಥ ಒಂದು ಸ್ಥಾನವನ್ನು ತಾನಾಗಿಯೇ ಕಳ್ಕೊಂಡಿದೆ. ಅಲ್ಲಿ ಇದನ್ನು ರಾಜಕೀಯದ ದುರುದ್ದೇಶ ಏನು ಯಾವುದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೂ ಕೂಡ ಕೇಸ್ಗಳನ್ನು ನಾಮಪತ್ರದ ಜೊತೆಗೆ ಸೇರಿಸಬೇಕಾಗಿದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಕ್ರಿಯೆ ಆಗಿರುತ್ತೆ.